ಅಭ್ಯಾಸಕ್ಕಾಗಿ ಹೋಗಿದ್ದ ನನ್ನ ಪುತ್ರನು ಇನ್ನೂ ಬಾರಲೇ ಇಲ್ಲವಲ್ಲ. ನನ್ನ ಮನಸ್ಸಿನಲ್ಲಿ ಏಕೋ ಕಳವಳವೇ ಆಗಿರುವುದು. ನೀನು ಜಾಗೃತಿಯಾಗಿ ಓಡಿಕೊಂಡು ಬರುವಂತವರಾಗು. ಆಗಲೂ ಮಹಾಪ್ರಭು. ಏನು ಮಕ್ಕಳು ಅರಮನೆಯ ದ್ವಾರದಲ್ಲಿ ಪ್ರಾಣ ಬಿಟ್ಟಿರುವುದೇ? ಕುಮಾರನೇ, ಕುಮಾರನೇ, ಪರಮಾತ್ಮ, ನನಗಿದ್ದ ಇಬ್ಬರು ಪುತ್ರರನ್ನು ಕಳೆದುಕೊಂಡು ನಾನು ಹೇಗೆ ತಾನೇ ಮಂತ್ರಿ, ಇವರ ಮರಣಕ್ಕೆ ಕಾರಣವಾದರೂ ಏನು ಮಂತ್ರಿ? ಮಕ್ಕಳ ಕೈಯಲ್ಲಿ ಕಜ್ಜಾಯ ಚುರುಗಳು. ಏನು ಮಕ್ಕಳ ಕೈಯಲ್ಲಿ ಕಜ್ಜಾಯ ಚುರುಗಳಿರುತ್ತದೆ? ಅಂದು ನಮ್ಮ ಸ್ಥಾನಕ್ಕೆ ಬಂದಿದ್ದ ಜಂಗಮರಿಗೆ ನಮ್ಮ ಮನೆಯ ಜಂಗಮರ ಮಾತನ್ನುತ್ತೇನೆ. ಬೀಸದ ಕಜ್ಜಾಯವನ್ನು ಕೊಟ್ಟ ತಪ್ಪಿಗೆ ನನ್ನ ಪುತ್ರರನ್ನೇ ಕಳೆದುಕೊಂಡಿನಲ್ಲ ಮಂತ್ರಿ, ಕಳೆದುಕೊಂಡಿನಲ್ಲ. ಅದು ನಾವು ಮಹತ್ವರೇ ಬರುತ್ತಿರುವರು. ನಮ್ಮ ಪುತ್ರರನ್ನು ಹೇಗೆ ಪ್ರಾಣವನ್ನು ಬಿಟ್ಟು ಮಲಗಿರುವರು ಪ್ರಭು. ಬಂದ ನಿಮಗೆ ಪ್ರಸಾದವನ್ನು ನೀಡಿದ್ದಕ್ಕೆ ನಮಗೆ ಸರಿಯಾದ ಪ್ರತಿಕಾರವನ್ನೇ ಸರಿಯಾದ ಪ್ರತಿಕಾರವನ್ನೇ ಮಾಡಿ Thank you.
ನಮ್ಮಿಂದ ಯಾವ ಅಪರಾಧವೂ ಆಗಲಿಲ್ಲ. ತಂದೆಯು ಮಾಡಿದ ಅಪರಾಧವು ಮಕ್ಕಳಿಗೆ ಸಂಭವಿಸೆಂದು ಧರ್ಮಶಾಸ್ತ್ರವೇ ಹೇಳಿರುವುದು. ಹೀಗಿರುವಾಗ ಈ ಮಕ್ಕಳು ಹಸಿವು ಬಾಯಾರಿಕೆ ಎಂದು ಹೇಳಿದರು. ಆಗ ನೀವು ಕೊಟ್ಟಿದ್ದ ಈ ಕಜ್ಜಾಯವನ್ನೇ ಇವರಿಗೆ ಕೊಟ್ಟಿರುವುದು. ಇದರಲ್ಲಿ ನಮ್ಮ ಅಪರಾಧವೇ ಇದೆ. ನೀವೇ ಆಲೋಚಿಸಿ ನೋಡಿ. ನೀವು ಹೇಳುತ್ತಿರುವ ಮಾತು ಸತ್ಯ. ಆದರೆ ನನಗಿದ್ದ ಇಬ್ಬರು ಪುತ್ರರನ್ನು ಕಳೆದುಕೊಂಡು ನಾನು ಹೇಗೆ ತಾನೇ ನೀನು ನಿನ್ನ ಆ ಸ್ಥಾನದ ಜಂಗುಮರ ಮಾತನ್ನು ಕೇಳಿ ನಮಗೆ ವಿಷದ ಕಜ್ಜಾಯವನ್ನು ಕೊಟ್ಟೆ ಇಲ್ಲವೇ? ಅದರ ಪ್ರತಿಫಲವಾಗಿ ಈ ಮಕ್ಕಳು ಬೇಡ. ಈ ನಿನ್ನ ಪುತ್ರರನ್ನು ನನಗೆ ಶಿಷ್ಯರನ್ನಾಗಿ ಕಳಿಸಿಕೊಟ್ಟರೆ ಈ ನಿನ್ನ ಪುತ್ರನಿಗೆ ಜೀವದಾನ ಮಾಡುತ್ತೇನೆ. ಇದು ನಿನಗೆ ಸಮ್ಮತವೇ? ಮಹಾಸ್ವಾಮಿ, ತಾವು ಹೇಳಿದಂತೀರಾಗಲಿ. ಮೊದಲು ಈ ನನ್ನ ಪುತ್ರನಿಗೆ ಪ್ರಾಣ ಭಿಕ್ಷೆಯನ್ನು ದಯಪಾಲಿಸಿದ್ದವು. ಪ್ರಾಣ ಭಿಕ್ಷೆಯನ್ನು ದಯಪಾಲಿಸಿ ಮಕ್ಕಳೇ, ನಿಮಗೆ ಮಂಗಳವಾದ ತಂದೆಯವರಿಗೆ ನಮಸ್ಕರಿಸುತ್ತೇನೆ. ಕುಮಾರರೇ, ಕೀರ್ತಿಶಾಲಿಗಳಾಗಿ ಬಾಳಿ. ರಾಜೇಂದ್ರ, ನಾವು ಮುಂದೆ ಹೋಗಬೇಕಾಗಿದೆ. ನೀನು ಹೇಳಿದಂತೆ ಈ ನಿನ್ನ ಪುತ್ರರನ್ನು ನನ್ನ ಜೊತೆಯಲ್ಲಿ ಕಳುಹಿಸಿಕೊಂಡು ತಾವು ಹೇಳಿದಂತೆ ಆಗಲಿ. ಕುಮಾರರೇ, ಈ ಮಹಾತ್ಮರು ಸಾಮಾನ್ಯರಲ್ಲ. ಇವರ ಮಹಿಮೆಯನ್ನು ವರ್ಣಿಸಲು ಅಸರಳವಾಗಿರುವುದು. ಆದ್ದರಿಂದ ನಿಮ್ಮನ್ನು ಇವರಿಗೆ ಶಿಷ್ಯಂದ್ರನಾಗಿ ಅರ್ಪಿಸಿದ್ದೇನೆ. ನೀವು ಹೇಳಿದಂತೆ ಕೇಳಿಕೊಂಡು ನಡೆಯಬೇಕು. ತಿಳಿಯಿತೆ? ಹೌದು ತಂದೆ. ನಾನು ನಿಮ್ಮೊಳಗೆ ಬಂದರೆ ನಮಗೆ ಯಾವ ತತ್ವವನ್ನು ಬೋಧಿಸುವಿರಿ? ಅಲ್ಲದೆ ಏನು ಕೊಡುವಿರಿ? ಮಕ್ಕಳೇ, ನಾವು ನಿಮಗೆ ವಿದ್ಯಾಬುದ್ಧಿಯನ್ನು ಕಲಿಸುವುದಲ್ಲದೆ ಮುಂದೆ ನಿಮ್ಮನ್ನು ಪಟ್ಟಾಭಿಷಕ್ತರನ್ನಾಗಿ ಮಾಡಿ 300 ಬೆಟ್ಟವನ್ನು ಚಿನ್ನವನ್ನಾಗಿಯೂ ಬಸವನ ಬೆಟ್ಟವನ್ನು ಬೆಳ್ಳಿಯನ್ನಾಗಿ ಮಾಡಿಕೊಟ್ಟು ನಿಮ್ಮನ್ನು ಪಟಾಧಿಪತಿಗಳನ್ನಾಗಿ ಮಾಡುತ್ತೇವೆ. ತಿಳಿಯಿತೆ? ಹೌದು ಸ್ವಾಮಿ.